ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳ ಪಾಠ ಮಾಡ್ತೀನಿ. ಇದರಲ್ಲಿ ನಿಮಗೆ ಪ್ರಿಪ್ರೇಟರಿಗೆ ಮತ್ತು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋ ಕಾನ್ಸೆಪ್ಟ್ಸ್ ನಾನು ಇಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡ್ಬೋದು, ಈ ಟೇಬಲ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಈ ಪಾಠದಲ್ಲಿ ನಿಮಗೆ 1 ಅಂಕಕ್ಕೆ 2 ಪ್ರಶ್ನೆ ಬರುತ್ತೆ, 2 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ, 4 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ. ಟೋಟಲ್ ನಿಮಗೆ 8 ಅಂಕ ಈ ಪಾಠದಿಂದ ಬರುತ್ತೆ. ಅದಕ್ಕೆ ಈ ಚಾಪ್ಟರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಸ್ವಲ್ಪ. ಇಲ್ಲಿ ನೋಡ್ಕೊಳ್ರಿ, ಮೊದಲನೇದಾಗಿ ಛೇದಿಸುವ ರೇಖೆಗಳು. ಇಲ್ಲಿ ನಿಮಗೆ ಫಸ್ಟ್ ಈ ಟೇಬಲ್ನ ಕಲ್ತ್ಕೊಂಡ್ರೆ ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ಕನ್ಫರ್ಮ್ ಅಂತ ಹೇಳ್ಬೋದು ನಾವು. ಇಲ್ಲಿ ಛೇದಿಸುವ ರೇಖೆಗಳು ಯಾವ ಥರ ಇರುತ್ತೆ ಅಂದರೆ A1/A2 ನಾಟ್ ಈಕ್ವಲ್ ಟು B1/B2 ರೂಪದಲ್ಲಿ ಇರುತ್ತೆ. ಇವಕ್ಕೆ ಪರಿಹಾರ ಎಷ್ಟಿರುತ್ತೆ ಅಂದರೆ ಅನನ್ಯ ಪರಿಹಾರ, ಅಂದರೆ ಒಂದು ಪರಿಹಾರ ಇರುತ್ತೆ. ಈ ಜೋಡಿ ಯಾವ ಥರ ಇದೆ, ಸ್ಥಿರ ಜೋಡಿ ಅಂತ ಸಹ ಇವನ್ನ ಕರಿತೀವಿ. ನೆಕ್ಸ್ಟ್ ಐಕ್ಯಗೊಳ್ಳುವ ರೇಖೆಗಳು. ಈ ಐಕ್ಯಗೊಳ್ಳುವ ರೇಖೆಗಳು ಯಾವ ರೀತಿ ಇರುತ್ತೆ ಅಂದರೆ A1/A2 ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ಇವಕ್ಕೆ ಪರಿಹಾರ ಅಪರಿಮಿತ ಪರಿಹಾರ, ಮತ್ತು ಈ ಜೋಡಿಗಳು ನಾವು ಸ್ಥಿರ ಜೋಡಿ ಅಂತ ಕರಿತೀವಿ. ಮತ್ತು ಇನ್ನೊಂದು ಥರದ ರೇಖೆಗಳು ಬರ್ತವೆ, ಅವು ಸಮಾಂತರ ರೇಖೆಗಳು. ಅವು A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಇವಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರ ಇರಲ್ಲ, ಇವನ್ನ ನಾವು ಅಸ್ಥಿರ ಜೋಡಿ ಅಂತ ಕರಿತೀವಿ. ಇದು ಯಾವ ರೀತಿ ಅಂತ ಒಂದೊಂದೇ ನಿಮಗೆ ಹೇಳ್ತೀನಿ ನೋಡ್ರಿ. ಮೊದಲು ಛೇದಿಸುವ ರೇಖೆಗಳು ಯಾವ ರೀತಿ ಬರುತ್ತೆ ಅಂದರೆ, ನಕ್ಷೆಯಲ್ಲಿ ನಿಮಗೆ ಈ ರೀತಿ ಒಂದು ನಕ್ಷೆ ಇದೆ ಅಂದರೆ ಛೇದಿಸುವ ರೇಖೆಗಳು ಈಗೊಂದು ಲೈನ್ ಅಂದರೆ ನಿಮಗೆ ಈಗ ಒಂದು ಲೈನ್ ಆದೋಗಿರುತ್ತೆ. ಈ ಪಾಯಿಂಟಲ್ಲಿ ಏನಾಗಿರುತ್ತೆ, ನಿಮಗೆ ಈ ಬಿಂದುವಿನಲ್ಲಿ ಒಂದು ಲೈನ್ನ ಇನ್ನೊಂದು ಲೈನ್ ಆಗಿರುತ್ತೆ ಛೇದಿಸಿ ಹೋಗಿರುತ್ತೆ. ಈ ಥರ ಇದಕ್ಕೆ ಎಷ್ಟು ಪರಿಹಾರ ಇರುತ್ತೆ ಅಂದರೆ ಒಂದು ಪರಿಹಾರ ಇರುತ್ತೆ. ಈ ಥರ ರೇಖೆಗಳನ್ನ ನಾವೇನಂತ ಕರಿತೀವಿ, ಛೇದಿಸುವ ರೇಖೆಗಳು ಅಂತ ಕರಿತೀವಿ. ಈಗ ಐಕ್ಯಗೊಳ್ಳುವ ರೇಖೆಗಳು ಅಂತಂದರೆ ಯಾವ ರೀತಿ ಇರುತ್ತೆ ಅಂದರೆ ಒಂದ್ರ ಮೇಲೆ ಒಂದು ಹಾದು ಹೋಗುತ್ತೆ. ಅದರಿಂದ ಇದಕ್ಕೆ ಪರಿಹಾರ ಅಪರಿಮಿತ ಪರಿಹಾರ, ಬಹಳಷ್ಟು ಪರಿಹಾರ ಬರುತ್ತೆ. ಈ ಸಮಾಂತರ ರೇಖೆಗಳು ಯಾವ ರೀತಿ ಬರುತ್ತೆ ಅಂದರೆ ಈ ಥರ ಒಂದು ನಕ್ಷೆ ಇದೆ ಅಂದರೆ ಒಂದರ ಕೆಳಗೆ ಒಂದು ಬರುತ್ತೆ. ಇವೆಲ್ಲೂ ಸಹ ಒಂದಕ್ಕೆ ಒಂದು ಭೇಟಿ ಆಗೋದಿಲ್ಲ. ಈ ಥರ ರೇಖೆಗಳನ್ನ ಅಂತ ಕರಿತೀವಿ ನಾವು ಸಮಾಂತರ ರೇಖೆಗಳು ಅಂತ ಕರಿತೀವಿ. ಅದಕ್ಕಾಗಿ ಈ ಜೋಡಿ ನಾವು ಅಸ್ಥಿರ ಜೋಡಿ ಅಂತ ಕರಿತೀವಿ, ಮತ್ತು ಇದಕ್ಕೆ ಯಾವುದೇ ರೀತಿಯಾದಂತಹ ಪರಿಹಾರ ಇರುವುದಿಲ್ಲ. ಇಷ್ಟು ನಮಗೆ ಬೇಸಿಕ್ ಬೇಕಾಗಿರೋದು. ಇದನ್ನ ಇಟ್ಕೊಂಡು ನಾನು ನಿಮಗೆ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಈಗ ಮೊದಲನೇ ಪ್ರಶ್ನೆ ನೋಡೋಣ. A1/A1x ಪ್ಲಸ್ B1y ಪ್ಲಸ್ C1 ಈಸ್ ಈಕ್ವಲ್ ಟು 0, A2x ಪ್ಲಸ್ B2y ಪ್ಲಸ್ C2 ಈಸ್ ಈಕ್ವಲ್ ಟು 0. ಈ ರೂಪದ ರೇಖಾತ್ಮಕ ಸಮೀಕರಣಗಳ ಎಳೆದ ರೇಖೆಗಳು ಪರಸ್ಪರ ಐಕ್ಯಗೊಂಡರೆ. ನಾನು ಹೇಳಿದ್ದೆ ನಿಮಗೆ ಐಕ್ಯಗೊಳ್ಳುವ ರೇಖೆಗಳು ಯಾವ ರೀತಿ ಇರುತ್ತೆ, A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ನೀವು ನಾವೇನಂತ ಕರಿತೀವಿ, ಐಕ್ಯಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ನೋಡೋಣ. A1x ಪ್ಲಸ್ B1y ಪ್ಲಸ್ C1 ಈಸ್ ಈಕ್ವಲ್ ಟು 0 ಮತ್ತು A2x ಪ್ಲಸ್ B2y C2 ಈಸ್ ಈಕ್ವಲ್ ಟು 0. ಇಲ್ಲಿ ನಿಮಗೆ ರೂಪದ ಸಮೀಕರಣಗಳು ಎಳೆದ ರೇಖೆಗಳು ಪರಸ್ಪರ ಛೇದಿಸಿದರೆ. ಛೇದಿಸುವ ರೇಖೆಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ A1/A2 ನಾಟ್ ಈಕ್ವಲ್ ಟು B1/B2 ರೂಪದಲ್ಲಿ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. A1 ಸೇಮ್ ಇದೇ ಥರದ ಎರಡು ಸಮೀಕರಣ ಕೊಟ್ಟಿದ್ದಾನೆ. ಇಲ್ಲಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಅಂದರೆ ಇವು ಯಾವ ರೇಖೆಗಳು, ಛೇದಿಸುವ ರೇಖೆಗಳಾಗಿರ್ತವೆ. ಇಲ್ಲಿ ನಾನು ನಿಮಗೆ ಟೇಬಲ್ ಹೇಳಿದ್ದೆ. ಇಲ್ಲಿ ಛೇದಿಸುವ ರೇಖೆಗಳಿಗೆ ಪರಿಹಾರ ಎಷ್ಟಿರುತ್ತೆ, ನಿಮಗೆ ಅನನ್ಯ ಪರಿಹಾರವಾಗಿರುತ್ತದೆ. ಇದಕ್ಕೆ ಆಪ್ಷನ್ ಏನು, ನಿಮಗೆ ಆಪ್ಷನ್ ಬಿ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿ ಕೊಟ್ಟಿದ್ದಾರೆ. ಇವುಗಳು ಅನನ್ಯ ಪರಿಹಾರ ಹೊಂದಿದ್ದಾರೆ. ಅನನ್ಯ ಪರಿಹಾರ ಹೊಂದಿರುವ ಯಾವುವು, ಛೇದಿಸುವ ರೇಖೆಗಳು. ಆ ಛೇದಿಸುವ ರೇಖೆಗಳು ಯಾವ ರೀತಿ ಇರ್ತವೆ, A1/A2 ನಾಟ್ ಈಕ್ವಲ್ ಟು B1/B2 ರೂಪದಲ್ಲಿ ಇರ್ತವೆ. ಈಗ ನೆಕ್ಸ್ಟು ಇಲ್ಲಿ ನಿಮಗೆ ಸಮೀಕರಣ ಕೊಟ್ಟಿದ್ದಾನೆ. ಈ ಸಮೀಕರಣ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಸಮೀಕರಣಗಳನ್ನ ಬರ್ಕೊಳ್ತೀವಿ. ಏನು ಕೊಟ್ಟಿದ್ದಾನೆ, ಮೊದಲನೇ ಸಮೀಕರಣ ನಿಮಗೆ 2x ಪ್ಲಸ್ 3y ಮೈನಸ್ 9 ಈಸ್ ಈಕ್ವಲ್ ಟು 0, 4x ಪ್ಲಸ್ 6y ಮೈನಸ್ 18 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡೋಣ,
ಈ ರೀತಿ ಎರಡು ಸಮೀಕರಣನ ಕೊಟ್ಟಿದ್ದಾನೆ ಅವನು. ಸೊ ಇಲ್ಲಿ ಏನು ಮಾಡ್ಬೇಕಂತ ನಾವು ಇವನ್ನ ಫಸ್ಟು A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2 ಚೆಕ್ ಮಾಡಬೇಕು. ಇಲ್ಲಿ ನೋಡ್ರಿ A1 ಅಂದರೆ 2, A2 ಅಂದರೆ 4. ಸೊ 2/4 ಈಸ್ ಈಕ್ವಲ್ ಟು 3/6. B1/B2 ಅಂದರೆ 3/6 ಈಸ್ ಈಕ್ವಲ್ ಟು 9/18. ನೋಡ್ರಿ 2 1 2 2 3 1 3 2 9 1 9 2. ಇಲ್ಲೇನಾಗ್ತಿದೆ A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ಸೊ ಈ ಥರ ಏನಂತ ಕರಿತೀವಿ ನಾವು ಐಕ್ಯಗೊಳ್ಳುವ ರೇಖೆಗಳಂತ ಕರಿತೀವಿ. ಸೊ ಅರ್ಥ ಇದೆ ನಮಗೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇಲ್ಲಿ 2 ಸಮೀಕರಣ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲಿ A1 ಜಾಗದಲ್ಲಿ 1 ಇದೆ, B1 ಜಾಗದಲ್ಲಿ A2 ಜಾಗದಲ್ಲಿ 2 ಇದೆ ಈಸ್ ಈಕ್ವಲ್ ಟು ಇಲ್ಲಿ B1 ಜಾಗದಲ್ಲಿ 2 ಇದೆ, B2 ಜಾಗದಲ್ಲಿ 4 ಇದೆ. ಸೊ ಇಲ್ಲಿ 4 ಇದೆ, ಇಲ್ಲಿ 12 ಇದೆ. 2 1 2 4 1 4 3. ಇಲ್ಲಿ ಏನಾಗಿದೆ, ಇಲ್ಲಿ A1/A2 ಈಸ್ ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2 ಆಗಿದೆ. ಇಲ್ಲಿ 1/3 ಇದೆ, ಇಲ್ಲಿ 1/2 ಇದೆ. ಸೊ ಈ ಥರ ರೇಖೆಗಳು ನಾವೇನಂತ ಕರಿತೀವಿ, ಸಮಾಂತರ ರೇಖೆಗಳು ಅಂತ ಕರಿತೀವಿ. ಸೊ ಈಗ ಮುಂದಿನ ಪ್ರಶ್ನೆ ನೋಡೋಣ. 2x - 5y + 4 ಈಸ್ ಈಕ್ವಲ್ ಟು 0 ಮತ್ತು 2x + y - 8 ಈಸ್ ಈಕ್ವಲ್ ಟು 0. ಈ ಜೋಡಿ ಸಮೀಕರಣಗಳನ್ನು ಇಲ್ಲಿ ಎಷ್ಟು ಹೇಳಿದೆ ನಿಮಗೆ, ಈ ಥರ ಎಷ್ಟು ಪರಿಹಾರ ಇರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಬರ್ಕೊಳ್ಳಿ ಸಮೀಕರಣ 2/A1/A2 2/2 ಈಸ್ ಈಕ್ವಲ್ ಟು -5/1 -5/1. ನೆಕ್ಸ್ಟು 4/8. ಇಲ್ಲೇನಾಗಿದೆ ನೋಡಲಿ, A1/A1 B1ಗೆ ಸಮ ಇಲ್ಲ, A2 B2ಗೆ ಏನಿಲ್ಲ, ಸಮ ಇಲ್ಲ. ಸೊ ಇರೋ ಥರ ರೇಖೆಗಳನ್ನ ಏನಂತ ಕರಿತೀವಿ ನಾವು, ಛೇದಿಸುವ ರೇಖೆಗಳಂತ ಕರಿತೀವಿ. ಛೇದಿಸುವ ರೇಖೆಗಳು ಯಾವ ರೀತಿ ಇರುತ್ತೆ ಅಂದರೆ A1/A2 ನಾಟ್ ಈಕ್ವಲ್ ಟು B1/B2 ರೂಪದಲ್ಲಿರುತ್ತೆ. ಸೊ ಇದಕ್ಕೆ ಅನನ್ಯ ಪರಿಹಾರ ಹೊಂದಿರುತ್ತದೆ ಅಥವಾ ಒಂದು ಪರಿಹಾರ ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. x - 2y ಈಸ್ ಈಕ್ವಲ್ ಟು 0, 3x + 4y - 20 ಈ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ನೋಡ್ಬೋದು. ಮೊದಲನೇ ನೋಡ್ರಿ, A1 ಜಾಗದಲ್ಲಿ 1 ಇದೆ, A2 ಜಾಗದಲ್ಲಿ ಏನಿದೆ 3 ಇದೆ ಈಸ್ ಈಕ್ವಲ್ ಟು ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 0 ಇದೆ, ಇಲ್ಲಿ 20 ಇದೆ. ನೋಡ್ಬೋದು A1/A2 ನಾಟ್ ಈಕ್ವಲ್ ಟು B1/B2. ಅದರಿಂದ ಈ ರೇಖೆಗಳು ಯಾವುವು, ಛೇದಿಸುವ ರೇಖೆಗಳು. ಸೊ ಮುಂದಿನ ಪ್ರಶ್ನೆ ನೋಡೋಣ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಆ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು. ನಾನು ನಿಮಗೆ ಅವಲಿನ ಟೇಬಲ್ ಹೇಳಿದೆ, ಇದರಲ್ಲಿ 2 ಸ್ಥಿರ ಬರ್ತವೆ, ಒಂದು ಮಾತ್ರ ಅಸ್ಥಿರ ಬರುತ್ತೆ. ಯಾವ ರೇಖೆಗಳು? ಸಮಾಂತರ ರೇಖೆಗಳು. ಸೊ ಉತ್ತರ ಏನಿದಕ್ಕೆ? ಸಮಾಂತರ ರೇಖೆಗಳು. ಸೊ ನೆಕ್ಸ್ಟು x + 2y ಈಸ್ ಈಕ್ವಲ್ ಟು 3, 2x + 4y ಈಸ್ ಈಕ್ವಲ್ ಟು k. ಈ ರೇಖಾತ್ಮಕ ಸಮೀಕರಣ ಜೋಡಿಸುವ k ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಮೊದಲನೇ ಅಂತ ನೋಡ್ರಿ, ಇದು ಮಾಡೋಣ ಅಂತ ಹೇಳಿ. ಎರಡು ಸಮೀಕರಣ ಬರ್ಕೋಣ. ಫಸ್ಟು x + 2y ಈಸ್ ಈಕ್ವಲ್ ಟು 3, 2x + 4y ಈಸ್ ಈಕ್ವಲ್ ಟು k ಅಂತ ಹೇಳಿದೆ. ಸೊ ಇಲ್ಲಿ ನೋಡ್ಬೋದು k ಬೆಲೆ ಕಂಡುಹಿಡಿಯೋದು. ಫಸ್ಟ್ ನಾವು A1/A2 ಈಸ್ ಈಕ್ವಲ್ ಟು B1/B2 ಈಸ್ ಈಕ್ವಲ್ ಟು C1/C2. ಸೊ ಇಲ್ಲಿ A1 ಅಂದರೆ 1/2 ಈಸ್ ಈಕ್ವಲ್ ಟು 2/4 ಈಸ್ ಈಕ್ವಲ್ ಟು 3/k. ಸೊ ನಮಗೆ k ಬೆಲೆ ಬೇಕು. ಸೊ 2/4 ಈಸ್ ಈಕ್ವಲ್ ಟು 3/k. ಈಗ ಏನಾಗುತ್ತೆ, ಇಲ್ದಿರೋದು ಇಲ್ಲಿ ಬರುತ್ತೆ. 4 3 12 ಈಸ್ ಈಕ್ವಲ್ ಟು 1/k. 2 1 2 6.
ಸೊ ಕೆ ಬೆಲೆ ಏನು ಬಂದು ನಮಗೆ ಕೆ ಈಸ್ ಈಕ್ವಲ್ ಟು ಆರ್. ಸೊ ಕೆ ಬೆಲೆ ಏನು ಬಂದು ನಮಗೆ ಉತ್ತರ ಆರು. ಸೊ ಗೊತ್ತಾಯ್ತಾ, ಈ ಟೇಬಲ್ ನಾವು ಜಸ್ಟ್ ಈ ಟೇಬಲ್ ಕಲಿಯೋದ್ರಿಂದ ನಾವು ಈ ಪಾಠದಲ್ಲಿ ಕೊಡುವಂಥ ಒಂದು ಅಂಕ ಪ್ರಶ್ನೆಗಳನ್ನ ನಾವು ಈಸಿಯಾಗಿ ಮಾಡ್ಬೋದು. ಸೊ ಈ ಟೇಬಲ್ನ ತುಂಬ ಇಂಪಾರ್ಟೆಂಟ್ ಇದು. ಸೊ ಈಗ ಮುಂದಿನ ಪ್ರಶ್ನೆಗಳನ್ನ ನೋಡೋಣ. ಸೊ ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರ ಹೊಂದಿರುತ್ತವೆ? ಅಸ್ಥಿರ ಜೋಡಿ ಅಂತ ಏನು ಹೇಳಿದ್ದು ನಾನು ಟೇಬಲಲ್ಲಿ ನಿಮಗೆ ಯಾವುದೇ ರೀತಿಯಾದ ಪರಿಹಾರ ಇರುವುದಿಲ್ಲ. ಅಸ್ಥಿರ ಅಂತ ಕೊಟ್ಟಿದ್ದಾರೆ, ಪರಿಹಾರ ಏನಾಗಿರುತ್ತೆ, ಯಾವುದಿರೋದಿಲ್ಲ. ಇವು ಯಾವ ರೇಖೆಗಳು? ಸಮಾಂತರ ರೇಖೆಗಳಾಗಿರುತ್ತವೆ. ಸೊ ಎರಡು ಸಮೀಕರಣ ಕೊಟ್ಟಿದ್ದೇನೆ, ಹೊಂದಿರೋ ಪರಿಹಾರಗಳ ಸಂಖ್ಯೆ. ಸೊ ಇಲ್ಲಿ ನಿಮಗೆ ಛೇದಿಸುವ ರೇಖೆಗಳು ಅಂತ ಕೊಡಬೇಕಿತ್ತು, ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಛೇದಿಸುವ ರೇಖೆಗಳ ಪರಿಹಾರ ಏನಾಗಿರುತ್ತೆ? ಅನನ್ಯ ಪರಿಹಾರ. ನೆಕ್ಸ್ಟ್, ಎರಡು ರೇಖಾತ್ಮಕ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಆಯ್ಕೆಗೊಂಡರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಇಲ್ಲ, ಆನ್ಸರ್ ತಪ್ಪಿದೆ. ಸೊ ಆಯ್ಕೆಗೊಂಡಿದ್ದರೆ ಅವಕ್ಕೆ ಬಹಳ ಪರಿಹಾರ ಅಥವಾ ಅಪರಿಮಿತ ಪರಿಹಾರ. ಇದಕ್ಕೆ ಒಂದೇ ಪರಿಹಾರ ಯಾವುದಕ್ಕಂದ್ರೆ, ಅಥವಾ ಒಂದೇ ಪರಿಹಾರ ಅಂತಲೂ ಕರಿತೀವಿ ನಾವು, ಅನನ್ಯ ಪರಿಹಾರ ಅಂತಲೂ ಸಹ ಕರಿತೀವಿ. ಇದು ಯಾವುದಕ್ಕೆ ಅಂತಂದ್ರೆ ಛೇದಿಸುವ ರೇಖೆಗಳಿಗೆ. ಸೊ ಇದು ಅಪರಿಮಿತ ಪರಿಹಾರ. ಇದು ಮುಂದಿನ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಏನು ಹೇಳಿದೆ ಅಂತಂದ್ರೆ, ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ x, ಹುಡುಗಿಯರ ಸಂಖ್ಯೆ y ಎರಡರಷ್ಟಕ್ಕಿಂತ 1 + ಹೆಚ್ಚಾಗಿದೆ. ಅಂದರೆ ಹುಡುಗರ ಸಂಖ್ಯೆ x ಅಂತ ಅಂದರೆ ಹುಡುಗಿಯರ ಸಂಖ್ಯೆ ಏನಿದೆ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಈ ಥರ ಬರ್ಕೊಂತೀವಿ. ಇನ್ನು ಸಮೀಕರಣ ಬರೀಬೇಕಾದಾಗ ಏನಾಗುತ್ತೆ, x +2y ಈ ಕಡೆ ಬಂದಾಗ -2y ಆಗುತ್ತೆ, +1 ಈ ಸೈಡ್ ಬಂದಾಗ -1 ಆಗುತ್ತೆ, = 0. ಸೊ ಅದನ್ನು ಇಲ್ಲಿ ಬರೆದಿದೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. x + 2y - 4 = 0, 3x + 2y - 5 = 0. ಈ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ? ಸೊ ಇಲ್ಲಿ ಏನು ಹೇಳಿದೆ ನೋಡ್ರಿ, ಇಲ್ಲಿ a ಒಂದು ಜಾಗದಲ್ಲಿ 1 ಇದೆ, a2 ಜಾಗದಲ್ಲಿ 3 ಇದೆ. ಸೊ ಇಲ್ಲಿ ಏನಾಗುತ್ತೆ 1/3. b1/b2 ಜಾಗದಲ್ಲಿ ಏನಿದೆ 2 ಇದೆ, 2 ಇಲ್ಲಿ ಏನಾಗಿದೆ a1/a2 ≠ b1/b2 ಆಗಿದೆ. ಸೊ ಎಷ್ಟು ಪರಿಹಾರ? ಒಂದೇ ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಕರಿತೀವಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಸಮೀಕರಣ ಕೊಟ್ಟಿದ್ದಾನೆ, ಫಸ್ಟ್ ಬರ್ಕೋಣ. a1 ಅಂದರೆ 2, a2 ಅಂತಂದರೆ 4, 2/4 ಅಂದರೆ 1/2. 3/6, 3/6 ಅಂತಂದರೆ 1/2, 3 3 ನೆಕ್ಸ್ಟ್ c1 ಜಾಗದಲ್ಲಿ ಏನಿದೆ -9 ಇದೆ, c2 ಜಾಗದಲ್ಲಿ -18 ಇದೆ. ಮೈನಸ್ ಹೋಗಿ 9 9 ಏನಾಗ್ತಿದೆ, a1/a2, b1/b2, c1/c2 ಎಲ್ಲವೂ ಸಹ ಏನಾಗಿದೆ 1/2 ಆಗಿದೆ. ಸೊ ಇದು ಈ ರೇಖೆಗಳನ್ನ ಏನಂತ ಕರಿತೀವಿ ನಾವು? ಆಯ್ಕೆಗೊಳ್ಳುವ ರೇಖೆಗಳು ಅಂತ ಕರಿತೀವಿ. ಸೊ ಇದಕ್ಕೆ ಪರಿಹಾರ ಅನನ್ಯ ಪರಿಹಾರಗಳು, ಅಲ್ಲ ಅಪರಿಮಿತ ಪರಿಹಾರಗಳಾಗಿರುತ್ತೆ. ಸೊ ನೆಕ್ಸ್ಟ್, ಪರಸ್ಪರ ಛೇದಿಸುವ ರೇಖೆಗಳಿಗೆ ಪ್ರತಿನಿಧಿಸುವ ರೇಖಾತ್ಮಕ ಸಮೀಕರಣಗಳಿಗೆ ಎಷ್ಟು ಪರಿಹಾರಗಳು ಹೊಂದಿರುತ್ತವೆ? ಛೇದಿಸುವ ರೇಖೆಗಳು ಬಂತಂದ್ರೆ ಎಷ್ಟು ಪರಿಹಾರ ಇರುತ್ತೆ? ಒಂದೇ ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತ ಕರಿತೀವಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಸೊ 2x - 3y + 4 = 0 ಮತ್ತು 3x + 5y + 8 = 0. ಈ ರೇಖಾತ್ಮಕ ಸಮೀಕರಣ ಜೋಡಿಗಳು ಎಷ್ಟು ಪರಿಹಾರಗಳನ್ನು ಹೊಂದಿದೆ? ಇಲ್ಲಿ ನೋಡ್ಬೋದಿನಿ, a1 ಜಾಗದಲ್ಲಿ ನಿಮಗೆ ಏನಿದೆ 2 ಇದೆ, a2 ಜಾಗದಲ್ಲಿ ಏನಿದೆ 3 ಇದೆ, b1 ಜಾಗದಲ್ಲಿ -3 ಇದೆ, c1 ಜಾಗದಲ್ಲಿ 5 ಇದೆ. ಏನಾಗ್ತದೆ a1/a2 ≠ b1/b2 ಅಂದರೆ ಇವು ಸಮ ಇಲ್ಲ. ಸೊ ಈ ರೇಖೆಗಳನ್ನ ಏನಂತ ಕರಿತೀವಿ ನಾವು? ಛೇದಿಸುವ ರೇಖೆಗಳಂತ ಕರಿತೀವಿ. ಎಷ್ಟು ಪರಿಹಾರ ಅಂತ ಕೇಳಿದಾನೆ. ಛೇದಿಸುವ ರೇಖೆಗಳ ಪರಿಹಾರ ಯಾವಾಗ ಏನಾಗಿರುತ್ತೆ? ಒಂದೇ ಪರಿಹಾರ ಅಥವಾ ಅನನ್ಯ ಪರಿಹಾರ ಆಗಿರುತ್ತೆ. ಇದು ನೋಡ್ರಿ ಸಾಲ್ವ್ ಮಾಡೋದು. ಈಗ ಮುಂದಿನ ಪ್ರಶ್ನೆ ನೋಡೋಣ. 2x + 3y - 9 = 0, 3x - 2y + 6 = 0. ಈ ರೇಖಾತ್ಮಕ ಜೋಡಿ ಎಷ್ಟು ಪರಿಹಾರಗಳನ್ನು ಹೊಂದಿದೆ? ಇಲ್ಲಿ ನೋಡ್ಬೋದು, a1 ಜಾಗದಲ್ಲಿ 2 ಇದೆ, a2 ಜಾಗದಲ್ಲಿ 3 ಇದೆ. a1/a2 ಅಂದರೆ 2/3. b1 ಜಾಗದಲ್ಲಿ 3 ಇದೆ, b2 ಜಾಗದಲ್ಲಿ -2 ಇದೆ, 3/2. ಇಲ್ಲಿ ಏನಾಗಿದೆ a1/a2 ಅಂದರೆ 2/3, 3/2ಕ್ಕೆ ಏನಾಗಿಲ್ಲ, ಸಮ ಆಗಿಲ್ಲ. ಆದರೆ ಇದೇನಿದು ಛೇದಿಸುವ ರೇಖೆಗಳು. ಇವಕ್ಕೆ ಪರಿಹಾರ ಎಷ್ಟಾಗಿರುತ್ತೆ? ಒಂದೇ ಪರಿಹಾರ ಅಥವಾ ಏನಂತ ಕರಿತೀವಿ? ಅನನ್ಯ ಪರಿಹಾರ ಅಂತ ಕರಿತೀವಿ. ಸೊ ಇಷ್ಟು ನಿಮಗೆ
ಒಂದು ಅಂಕದ ಪ್ರಶ್ನೆಗಳು ಕೇಳ್ತಾನೆ. ಇದರಲ್ಲಿ ನಾವು ಜಾಸ್ತಿ ನೋಡಿದಂಗೆ ನಿಮ್ಗೆ ಯಾವ ರೀತಿ ಕೇಳ್ತಾನೆ ಅಂತಂದರೆ ಈ ಟೇಬಲ್ ಮೇಲೆ ನಿಮಗೆಲ್ಲ ಪ್ರಶ್ನೆ ಕೇಳಿದ್ದಾನೆ. ಸೊ ಈ ಟೇಬಲ್ ಕಲಿತ್ರೆ ನೀವು ಮಿನಿಮಮ್ 2 ಮಾರ್ಕ್ಸ್ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ ಈ ಚಾಪ್ಟ್ರಲ್ಲಿ. ಸೊ ಈ ಟೇಬಲ್ ತುಂಬ ಇಂಪಾರ್ಟೆಂಟು, ನೀಟಾಗಿ ನೋಡ್ಕೊಳ್ರಿ. ಸೊ ಇಷ್ಟು 1 ಮಾರ್ಕ್ಸ್ನ 2 ಪ್ರಶ್ನೆಗಳ ಬಗ್ಗೆ ಗೊತ್ತಾಯಿತು. ಈಗ ನಾವು 2 ಅಂಕಕ್ಕೆ ಏನಾಯ್ತು ಪ್ರಶ್ನೆ ಕೇಳ್ತಾನೆ ಅಂತ ನೋಡೋಣ. ಸೊ 2 ಅಂಕಕ್ಕೆ ನಿಮಗೆ ಜನರಲ್ ಆಗಿ ವರ್ಜಿಸುವ ವಿಧಾನ ಜಾಸ್ತಿ ಕೇಳ್ತಾನೆ. ಸೊ ಅದ್ರ ಬಗ್ಗೆ ನಾನು ಲೆಕ್ಕಗಳನ್ನ ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಮೊದಲನೇ ಪ್ರಶ್ನೆ ಇವೆಲ್ಲ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಇರೋ ಮತ್ತು ಇಂಪಾರ್ಟೆಂಟ್ ಇದು ಪಾಸಿಂಗ್ ಪ್ಯಾಕೇಜ್ ಇದೆಯಲ್ಲ. ಸೊ ಅದರ ಪ್ರಶ್ನೆ ನಿಮಗೆ ಮಾಡಿಸ್ಕೊಂತ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈಗ ಮೊದಲನೇ ಪ್ರಶ್ನೆ ಮಾಡೋಣ. ವರ್ಜಿಸುವ ವಿಧಾನ. ಮೊದಲನೇ ಸಮೀಕರಣ 2x + y = 10, x - y = 2. ಸೊ ಈ ಸಮೀಕರಣ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, ಇದು ಮೊದಲನೇ ಸಮೀಕರಣ, ಇದು ಎರಡನೇ ಸಮೀಕರಣ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಬರ್ಕೊಳ್ರಿ. 2x + y = 10, x - y = 2. ಇಲ್ಲೇನು ಮಾಡ್ಬೇಕು ನಾವು, ಎಕ್ಸ್ ಅಥವಾ ವೈನ ಏನು ಮಾಡಬೇಕು, 0 ಮಾಡ್ಕೋಬೇಕು. ಇವಾಗ ನೋಡಿ, ನಮಗೆ ಯಾವ್ದು 0 ಮಾಡ್ಕೊಳಕ್ಕೆ ಈಸಿ ಆಗುತ್ತೆ, ವೈ ಅಂದರೆ +y ನ -y ನ ಏನು ಮಾಡಬೇಕು, ನಾವು ಕೂಡಬೇಕು. ಕೂಡಿದಾಗ ಏನಾಗುತ್ತೆ, 0 ಆಗುತ್ತೆ. ಸೊ ಅದಕ್ಕೆ ನಾವು ಅಷ್ಟು ಸಮೀಕರಣ ಏನು ಮಾಡ್ಕೋಬೇಕು, ಕೂಡ್ಕೋಬೇಕು. ಇದೇನಾಯಿತು, ಇವಾಗ ಇದು 0 ಆಯಿತು. ನೋಡಿದ್ರೆ 2x, ಇಲ್ಲಿ ಏನಿಲ್ಲ ಅಂದರೆ ಏನಿರುತ್ತೆ, 1 ಇರುತ್ತೆ. 2x + x ಎಷ್ಟಾಗುತ್ತೆ, 3x ಆಗುತ್ತೆ. = 10 + 2 12. ಸೊ ಎಕ್ಸ್ ಬೆಲೆ ಏನಾಗುತ್ತೆ ನಿಮಗೆ 12/3 ಆಗುತ್ತೆ. ಗುಣಕಾರಗಳು ಏನಾಗುತ್ತೆ, ಈ ಕಡೆ ಬರುತ್ತೆ. 3 1 3 4. ಸೊ ಎಕ್ಸ್ ಬೆಲೆ ಏನಾಗುತ್ತೆ ನಿಮಗೆ 4 ಆಗುತ್ತೆ. ಓಕೆ, ಈಗ ಎಕ್ಸ್ ಬೆಲೆ ಸಿಕ್ತು. ಈ ಬೆಲೆನ ಯಾವ್ದಾರ ಒಂದು ಸಮೀಕರಣಕ್ಕೆ ಹಾಕೋಣ. ಸೊ ನಾನು ಎರಡನೇ ಸಮೀಕರಣಕ್ಕೆ ಹಾಕ್ತೀನಿ. ನೀವು ಯಾವ ಸಮೀಕರಣಕ್ಕೆ ಹಾಕಿದ್ರೆ ಸಹ ನಿಮಗೆ ಆನ್ಸರ್ ಬರುತ್ತೆ. ಸೊ ಎಕ್ಸ್ ಬೆಲೆ ಏನು ಹೇಳಿದೆ, 4 ಹೇಳಿದ್ದಾನೆ. ಸೊ 4 - y = 2. ಸೊ -y = 2. ಇಲ್ಲಂದರೆ ಪ್ಲಸ್ ಚಿಹ್ನೆ ಇರುತ್ತೆ, +4 ಈ ಕಡೆ ಬಂದರೆ -4 ಆಗುತ್ತೆ. ಸೊ -y = -2, ಹೋಗುತ್ತೆ. y ಬೆಲೆ ಏನು ಉಳಿತು ನಮಗೆ 2 ಬಂತು. ಇಷ್ಟೇ ವರ್ಜಿಸುವ ವಿಧಾನ. ಸೊ ಈ ವರ್ಜಿಸುವ ವಿಧಾನದಲ್ಲಿ ನಾನು ನಿಮಗೆ ಒಂದು 4-5 ಲೆಕ್ಕ ಮಾಡಿ ತೋರಿಸ್ತೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳ್ತಾನೆ ಈ ಪ್ರಶ್ನೆನ. ಸೊ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ಕೇಳಿದ್ದಾನೆ. ಸೊ ಇದು ನೆಕ್ಸ್ಟು ಇನ್ನೊಂದು ಸಮೀಕರಣ ಬರ್ಕೊಳ್ತೇನೆ. ಮುಂದಿನ ಸಮೀಕರಣ 3x - y = 15, 2x - y = 5. ಈ ಸಮೀಕರಣ ನೋಡೋಣ. ಇಲ್ಲಿ ನಿಮಗೆ y ನ 0 ಮಾಡ್ಕೋಬೋದು, ಚಿಹ್ನೆ ಸೇಮ್ ಇದೆ. ಸೊ ಏನು ಮಾಡ್ಬೇಕು, ಇವಾಗ ಕಳೆದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಹಾಕಿದ್ರೆ ಮೈನಸ್ ಪ್ಲಸ್ ಆಗುತ್ತೆ. ಆವಾಗ -y + y ಏನಾಗುತ್ತೆ, 0 ಆಗುತ್ತೆ. ಸೊ ಪೂರ್ತಿ ಸಮೀಕರಣ ಏನು ಮಾಡೋಣ, ನಾವು ಕಳಿಯೋಣ. ಇವಾಗ ಏನಾಗುತ್ತೆ, ಇದು 0 ಆಯಿತು. 3x 2x ನಮಗೆ ಏನು ಉಳಿಯಿತು, ಎಕ್ಸ್ ಉಳಿತು ಬರೀ ನಮಗೆ. 15 5 ಹೋದರೆ 1, 15 5 10. ಸೊ ಎಕ್ಸ್ ಬೆಲೆ ಏನು ಬಂತು ನಮಗೆ 10 ಬಂತು. ಇದನ್ನ ಯಾವ್ದಾರ ಒಂದು ಸಮೀಕರಣಕ್ಕೆ ಹಾಕೋಣ. ಸೊ 3x - y = 15 ಮೊದಲನೇ ಸಮೀಕರಣಕ್ಕೆ ಹಾಕ್ತೀನಿ. ಸೊ ನೀವು ಬೇಕಾದ್ರೆ ಎರಡನೇ ಸಮೀಕರಣಕ್ಕೆ ಹಾಕೊಂಡ್ರೆ ನಿಮ್ಗೆ ಆನ್ಸರು ಕರೆಕ್ಟ್ ಬರುತ್ತೆ. ಸೊ ಎಕ್ಸ್ ಜಾಗದಾಗ ಏನು ಹಾಕ್ಬೇಕು, ನಾವು 10 ಹಾಕಬೇಕು. -y = 15. ಸೊ 3 10 30, -y = 15, -y = 15. ನಾವು y ಬೆಲೆ ಕಡೆ ಇಡಬೇಕಂದ್ರೆ y ಒಂದೇ ಉಳಿಸ್ಕೊಂಡು ಉಳಿದವನ್ನೆಲ್ಲ ಈ ಕಡೆ ಕಳಿಸ್ಕೊಂತ ಹೋಗಬೇಕು. ಸೊ ಇಲ್ಲಿ +30 ಇದೆ, ಈ ಕಡೆ ಬಂದಾಗ ಏನಾಗುತ್ತೆ, -30 ಆಗುತ್ತೆ. ಸೊ -y = -30 15 ದೊಡ್ಡ ಸಂಖ್ಯೆ ಮುಂದೆ ಮೈನಸ್ ಚಿಹ್ನೆ ಇದೆ. ಸೊ ಮೈನಸ್ ಚಿಹ್ನೆ ಬರ್ಕೊಂಡಿದ್ದೀನಿ. ಎರಡು ಸೈಡು ಮೈನಸ್ ಇರೋದ್ರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ. y ಬೆಲೆ ಏನು ಬರುತ್ತೆ ನಮಗೆ 15 ಬರುತ್ತೆ. ಸೊ ಮುಂದಿನ ಸಮೀಕರಣ ನೋಡೋಣ. (2x + y = 8,
ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1. ಇಲ್ಲೇನು ಮಾಡ್ಬೋದು ನಾವು ಸಮೀಕರಣನ ಕೂಡಿದರೆ ಇಲ್ಲೇನಾಗುತ್ತೆ ನಮಗೆ ವೈ 0 ಆಗುತ್ತೆ. ಸೊ ಸಮೀಕರಣ ಕೂಡಿದ್ವಿ, ಪ್ಲಸ್ ವೈ ಮೈನಸ್ ವೈ ಏನಾಯಿತು 0 ಆಯಿತು. ಸೊ 2x ಪ್ಲಸ್ 1x ಏನಾಗುತ್ತೆ 3x ಆಗುತ್ತೆ. 8 ಪ್ಲಸ್ 1 9. ಸೊ ಎಕ್ಸ್ ಇಸ್ ಈಕ್ವಲ್ ಟು 9/3. 3 1 3 9. ಸೊ ಎಕ್ಸ್ ಬೆಲೆ ಏನಾಯ್ತು ನಮಗೆ 3 ಆಯ್ತು. ಇಲ್ಲಿ ನೋಡ್ಬೋದು, ಇಲ್ಲಿ ಗುಣಕಾರ ಇರೋದ್ರಿಂದ ಈ ಕಡೆ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಬೆಲೆನ ಒಂದು ಸಮೀಕರಣಕ್ಕೆ ಹಾಕೋಣ. 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಮೊದಲನೇ ಸಮೀಕರಣಕ್ಕೆ ಹಾಕೋಣ. 2 ಎಕ್ಸ್ ಜಾಗದಾಗ ಏನಾಗ್ತೀವಿ 3 ಹಾಕ್ತೀವಿ, ಪ್ಲಸ್ ವೈ ಇಸ್ ಈಕ್ವಲ್ ಟು 8. 2 3 6 ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಪ್ಲಸ್ 6 ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ 6 ಆಗುತ್ತೆ. 8 ಮೈನಸ್ 6 ಅಂದರೆ ವೈ ಬೇರೆ ಏನು ಉಳಿಯುತ್ತೆ ನಿಮಗೆ 2. ಸೊ ಇಷ್ಟ ಇದು. ಸೊ ಇನ್ನೊಂದು ಲೆಕ್ಕ ಮಾಡ್ತೇನೆ, ನೋಡ್ಕೊಳ್ಳಿ. ಇನ್ನೊಂದು ಸಮೀಕರಣ ಮಾಡೋಣ. x ಪ್ಲಸ್ ವೈ ಈಸ್ ಈಕ್ವಲ್ ಟು 8. 3x ಮೈನಸ್ ವೈ ಈಸ್ ಈಕ್ವಲ್ ಟು 7. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾವು ವೈ ಪ್ಲಸ್ಸು ಮೈನಸ್ ಇದೆ. ಸೊ ಇದನ್ನೇನು ಮಾಡ್ಬೋದು ನಾವು ಇವಾಗ ಕೂಡಿದ್ರೆ ಏನಾಗುತ್ತೆ, ಇದು 0 ಆಗುತ್ತೆ. ಸೊ ಈ ಸಮೀಕರಣನ ಪೂರ್ತಿ ಏನು ಮಾಡ್ಬೇಕು ನಾವು ಕೂಡಬೇಕು. ಸೊ ಇಲ್ಲಿ ಏನಾಯಿತು ಪ್ಲಸ್ ವೈ ಮೈನಸ್ ವೈ 0 ಆಯಿತು. 2 ಪ್ಲಸ್ 3x ಏನಾಗುತ್ತೆ 5x ಆಗುತ್ತೆ. 8 ಪ್ಲಸ್ 7 15 ಆಗುತ್ತೆ. ಸೊ ಎಕ್ಸ್ ಬೆಲೆ ಏನಾಗುತ್ತೆ 15/5. ಸೊ 5 1 5 3. ಸೊ ಎಕ್ಸ್ ಬೆಲೆ ಏನು ಬಂತು ನಮಗೆ 3 ಬಂತು. ಸೊ ಈ 3 ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಹಾಕೋಣ. 3x ಮೈನಸ್ ವೈ ಇಸ್ ಈಕ್ವಲ್ ಟು 7. ಎಕ್ಸ್ ಬೆಲೆ ಏನು ಬಂದೈತೆ ನಮಗೆ 3 ಬಂದೈತೆ. ಮೈನಸ್ ವೈ ಇಸ್ ಈಕ್ವಲ್ ಟು 7. 3 3 9 ಮೈನಸ್ ವೈ ಇಸ್ ಈಕ್ವಲ್ ಟು 7. ಮೈನಸ್ ವೈ ಇಸ್ ಈಕ್ವಲ್ ಟು 7 ಪ್ಲಸ್ 9 ಈ ಕಡೆ ಬಂದಾಗ ಮೈನಸ್ 9 ಆಗುತ್ತೆ. ಇಲ್ಲಿ ಏನಿದೆ ಅಂದರೆ ಪ್ಲಸ್ ಚಿಹ್ನೆ ಇರುತ್ತೆ ಅಂತ ಅರ್ಥ. ಸೊ ಮೈನಸ್ ವೈ ಇಸ್ ಈಕ್ವಲ್ ಟು -2. ಮೈನಸ್ ಮೈನಸ್ ಹೋಗುತ್ತೆ, ವೈ ಬೆಲೆ ಏನು ಉಳಿಯುತ್ತೆ ನಿಮಗೆ 2 ಉಳಿಯುತ್ತೆ. ಸೊ ಓಕೆ, ಈ ವರ್ಜಿಸುವ ವಿಧಾನದಲ್ಲಿ ನಿಮಗೆ ಇನ್ನೊಂದು ಥರ ಪ್ರಶ್ನೆ ಕೇಳ್ತೇನೆ. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಒಂದು ಸೇಮ್ ಇದೆ. ಸೊ ನೀವು ಈಸಿಯಾಗಿ 0 ಮಾಡ್ಕೊಂಡ್ರೆ, ಅದೇ ನಿಮಗೆ ಎರಡು ಕಡೆ ಬೇರೆ ಬೇರೆ ಸಂಖ್ಯೆ ಇದೆ, ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಈಗ ಸಮೀಕರಣ ನೋಡ್ರಿ, 2x ಪ್ಲಸ್ 5y ಇಸ್ ಈಕ್ವಲ್ ಟು 7. 5x ಪ್ಲಸ್ 2y ಇಸ್ ಈಕ್ವಲ್ ಟು 7. ಈ ಥರ ಕೊಟ್ಟಾಗ ಯಾವ ರೀತಿ ಮಾಡಬೇಕಂದ್ರೆ, ನೀವು ಎಕ್ಸನ್ನು 0 ಮಾಡಬೇಕಂದ್ರೆ ಎಕ್ಸ್ನ ಮುಂದೆ ಸಹ ಗುಣಕನ ಇದಕ್ಕೆ ಗುಣಾಕಾರ ಮಾಡಬೇಕು, ಈ ಗುಣಕನ ಇದಕ್ಕೆ ಗುಣಾಕಾರ ಮಾಡಬೇಕು. ಅಥವಾ ವೈನ 0 ಮಾಡಬೇಕಂದ್ರೆ ಈ 2ನ್ನ ಇದಕ್ಕೆ ಗುಣಾಕಾರ ಮಾಡಬೇಕು, ಈ 5ನ ಇದಕ್ಕೆ ಗುಣಾಕಾರ ಮಾಡಬೇಕು. ಸೊ ನಾವಿಲ್ಲಿ ಎಲ್ಲರನ್ನು ಎಕ್ಸ್ ಬೆಲೆ ಕಂಡುಹಿಡಿದು ಇಲ್ಲಿ ವೈ ಬೆಲೆ ಕಂಡುಹಿಡಿಯೋಣ. ಸೊ ಏನು ಮಾಡೋಣ, ಎಕ್ಸ್ನ 0 ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಿದೆ 5 ಇದೆ, ಈ 5ನ ಇಲ್ಲಿ ಗುಣಾಕಾರ ಮಾಡೋಣ. ಇಲ್ಲಿ 2 ಇದೆ, ಈ 2ನ ಇದಕ್ಕೆ ಗುಣಾಕಾರ ಮಾಡೋಣ. ಅವಾಗ ಏನಾಗುತ್ತೆ ಸೇಮ್ ಬರುತ್ತೆ ನಮಗೆ. 5 2 10x ಪ್ಲಸ್ 5 5 25 y ಈಸ್ ಈಕ್ವಲ್ ಟು 5 1 35. 2 5 10x ಪ್ಲಸ್ 2 2 4y ಈಸ್ ಈಕ್ವಲ್ ಟು 7 2 14. ಇಲ್ಲಿ ನೋಡ್ಬೋದು, ಈ ಸಮೀಕರಣನ ಕಳೆದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಬೆಲೆ ಏನಾಗುತ್ತೆ ನಮಗೆ 0 ಆಗುತ್ತೆ. 25 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. 25 4 ಹೋದರೆ ನಿಮಗೆ ಏನು ಉಳಿಯುತ್ತೆ, ಇಲ್ಲಿ 21y ಈಸ್ ಈಕ್ವಲ್ ಟು ಎಷ್ಟು ಉಳಿಯುತ್ತೆ ನಿಮಗೆ 35ರಲ್ಲಿ 14 ಹೋದರೆ ನಿಮಗೆ ಏನು ಉಳಿಯುತ್ತೆ 21 ಉಳಿಯುತ್ತೆ. ಯಾಕಂದರೆ ಇಲ್ಲಿ ಪ್ಲಸ್ ಇರುತ್ತೆ, ಇದ್ರ ಜೊತೆ ಗುಣಾಕಾರದ ಮೈನಸ್ ಆದರೆ ಮೈನಸ್ ಆಗುತ್ತೆ. ಸೊ y ಈಸ್ ಈಕ್ವಲ್ ಟು 21/21. y ಬೆಲೆ ಏನು ಬರುತ್ತೆ ನಿಮಗೆ 1 ಬರುತ್ತೆ. ಸೊ ಈ ಒಂದನ್ನ ಯಾವುದಾದ್ರು ಒಂದು ಸಮೀಕರಣಕ್ಕೆ ಹಾಕೋಣ. 5x ಪ್ಲಸ್ 2y ಈಸ್ ಈಕ್ವಲ್ ಟು 7. ಸೊ 5x ಪ್ಲಸ್ y ಏನಿದೆ ನಮಗೆ 1 ಇದೆ ಈಸ್ ಈಕ್ವಲ್ ಟು 7. 5x ಪ್ಲಸ್ 2 1 2 ಈಸ್ ಈಕ್ವಲ್ ಟು 7. 5x ಈಸ್ ಈಕ್ವಲ್ ಟು 7 ಪ್ಲಸ್ 2 ಈ ಕಡೆ ಬಂದ ಮೈನಸ್ 2 ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 5. ಈ ಗುಣಕಾರದ ಇಲ್ಲಿ ಬರುತ್ತೆ, ಎಕ್ಸ್ ಬೆಲೆ ಏನಾಗುತ್ತೆ ನಮಗೆ 1 ಬರುತ್ತೆ. ಸೊ ಇಷ್ಟು ನಿಮಗೆ ವರ್ಜಿಸುವ ವಿಧಾನ. ಸೊ ಇದು ನಿಮಗೆ 2 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಕನ್ಫರ್ಮ್ ಕೇಳ್ತಾನೆ. ಬಹಳಷ್ಟು ವರ್ಷ ಈ ಪ್ರಶ್ನೆಗಳು ರಿಪೀಟ್ ಆಗಿದೆ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡು ಯಾವುದೇ ರೀತಿ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೊ ಈಗ ನಿಮಗೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಕ್ಷೆ ವಿಧಾನ ಹೇಳ್ಕೊಡ್ತೀನಿ. ಸೊ ಈ ನಕ್ಷೆ ವಿಧಾನ SSLC ಎಕ್ಸಾಮಿಗೆ 4 ಮಾರ್ಕ್ಸಿಗೆ ಕೊಡ್ತಾನೆ. ಎಕ್ಸಾಮಲ್ಲಿ ಕನ್ಫರ್ಮ್ ಕ್ವಶನ್ ಇದು. ಸೊ ಇದು ತುಂಬ ಈಸಿ ಇದೆ. ಸೊ ಇದನ್ನ ಹೆಂಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಈಗ ನಿಮಗೆ ಈ ನಕ್ಷೆ ವಿಧಾನದಲ್ಲಿ 2 ರೇಖಾತ್ಮಕ ಸಮೀಕರಣಗಳು ಕೊಟ್ಟಿರ್ತಾನೆ. ಸೊ ಇಲ್ಲಿ ತಗೊಂಡ್ರೆ ಸಮೀಕರಣ ಏನಂದರೆ x + 2y = 6 ಮತ್ತು x + y = 2. ಇವೆರಡು ಸಮೀಕರಣಗಳು ಇಟ್ಕೊಂಡು ನಾವು ಕೋಷ್ಟಕಗಳನ್ನ ರಚನೆ ಮಾಡ್ಕೋಬೇಕು. ಫಸ್ಟ್ ಸೊ ಅಲ್ಲಿ ಮೊದಲನೇ ಕೋಷ್ಟಕ ರಚನೆ ಮಾಡ್ಕೊಳ್ಳೋಣ. ಇಲ್ಲಿ x, ಇಲ್ಲಿ y. ಫಸ್ಟ್ ನಾವು ಈಗ 0 0 ಹಾಕೊಳ್ಳೋಣ. ಅಂದರೆ ಎಕ್ಸ್ಗೆ 0 ಆಗ್ತಾಗ y ಏನು ಉಳ್ಕೊಂಡು ನಮಗೆ 2y = 6 ಉಳ್ಕೊಂಡು 2 1s 2 3s. ಸೊ y ವ್ಯಾಲ್ಯೂ ಏನಾಯ್ತು ನಿಮಗೆ 3 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ ವೈಗೆ 0 ಹಾಕಿದರೆ ವೈನ ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ಏನು ಕಾಣಿಸುತ್ತೆ, x = 6. ಈ ಒಂದು ಕೋಷ್ಟಕಕ್ಕೆ 1 ಅಂಕ ಇರುತ್ತೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಕೋಷ್ಟಕ ಎರಡನೇ ಸಮೀಕರಣಕ್ಕೆ ರಚನೆ ಮಾಡ್ಕೊಳ್ಳೋಣ. ಸೊ ಎಕ್ಸ್ಗೆ 0 ಹಾಕಿದರೆ ವೈ ಬೆಲೆ ನಿಮಗೆ ಏನು ಬರುತ್ತೆ, ಇಲ್ಲಿ 2 ಬರುತ್ತೆ. ವೈಗೆ 0 ಹಾಕ್ಸಿದ್ರೆ ಎಕ್ಸ್ ಬೆಲೆ ಏನು ಬರುತ್ತೆ, ನಿಮಗೆ 2 ಬರುತ್ತೆ. ಸೊ ಈ ಥರ ನಾವು 2 ಕೋಷ್ಟಕಗಳನ್ನು ರಚನೆ ಮಾಡ್ಕೊಂಡ್ರೆ ನಿಮಗೆ ಸಮೀಕರಣ 2 ಮಾರ್ಕ್ಸ್ ಕೊಡ್ತಾನೆ ನಿಮಗೆ. ಸೊ ಇದನ್ನು ನಕ್ಷೆಯಲ್ಲಿ ಹೇಗೆ ಬರೆಯೋದು ನೋಡೋಣ. ಫಸ್ಟ್ ನೋಡಿರಿ, ಮೊದಲನೇ ಸಮೀಕರಣದಿಂದ ಎಕ್ಸ್ ಬೆಲೆ 6, ವೈ ಬೆಲೆ 3. ಸೊ ಎಕ್ಸ್ ಬೆಲೆ 6 ಅಂದರೆ ಇಲ್ಲಿ ಬರುತ್ತೆ, ವೈ ಬೆಲೆ 3 ಅಂದರೆ ಇಲ್ಲಿ ಬರುತ್ತೆ. ಸೊ ಇವಾಗ ನಾವೊಂದು ಗ್ರಾಫ್ ಹಾಕೋಣ, ಲೈನ್ ಹಾಕೋಣ ಇವೆರಡಕ್ಕೆ. ಆಯಿತಾ. ನೆಕ್ಸ್ಟ್ ಎಕ್ಸ್ ಬೆಲೆ 2, ವೈ ಬೆಲೆ 2. ಸೊ ಎಕ್ಸ್ ಬೆಲೆ 2, ವೈ ಬೆಲೆ 2. ಸೊ ನೋಡಿದ, ಸೊ ಈ ಥರ ನಕ್ಷೆ ಬರುತ್ತೆ ನಿಮಗೆ. ಸೊ ಇಲ್ಲಿ ನಾವು ಪಾಯಿಂಟ್ನ ಜಾಯಿನ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ -1 ನಿಯರ್ಲಿ -1 4 ಅಂತ ಬರುತ್ತೆ. ಸೊ ಇಲ್ಲಿ ಗ್ರಾಫ್ ತಗೊಳ್ಳೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ವ್ಯಾಲ್ಯೂಸ್ ನಿಮಗೆ ಏನು ಬರುತ್ತೆ 4 ಮತ್ತು -1. ಸೊ ಇಲ್ಲಿ ವ್ಯಾಲ್ಯೂ ಬರಬೇಕು, x = -1, y x = 2 ಅಂತ ಬರುತ್ತೆ ನಿಮಗೆ. ಅಂತ ಬರುತ್ತೆ. ಸೊ x = -2, y = 4. ಸೊ ನೆಕ್ಸ್ಟ್ ನಕ್ಷೆ ನೋಡೋದಿಲ್ಲ, 2x + y = 8, x - y = 1. ಸೊ ಇದಕ್ಕೆ ನಾವು ಫಸ್ಟ್ ಕೋಷ್ಟಕ ರಚನೆ ಮಾಡ್ಕೊಳ್ಳೋಣ. x ಮತ್ತು y, xಗೆ 0 ಹಾಕೋಣ, ನೆಕ್ಸ್ಟು yಗೆ 0 ಹಾಕೋಣ. ಸೊ xಗೆ 0 ಹಾಕಿದಾಗ y ಬೆಲೆ ಏನು ಉಳ್ಕೊಂಡು ನಿಮಗೆ 8 ಉಳ್ಕೊಳ್ಳುತ್ತೆ. ಸೊ ವೈಗೆ 0 ಆಗ್ತದೆ, 2 1s 2 4. ಸೊ ವೈ ಬೆಲೆ ಎಕ್ಸ್ ಬೆಲೆ ನಿಮಗೆ 4 ಅಂದರೆ ವೈಗೆ 2x = 4, 2x = 8, 2 1 2 4. ಸೊ 2 4 8. ಸೊ ಈ ಕಡೆ ಇನ್ನೊಂದು ಕೋಷ್ಟಕನ ರಚನೆ ಮಾಡ್ಕೊಳ್ಳೋಣ. x ಮತ್ತು y, ಎಕ್ಸ್ಗೆ 0 ಆಗ್ತದೆ, ವೈ ಬೆಲೆ -y = 1 ಅಂದರೆ ವೈ ಏನಾಗುತ್ತೆ ನಿಮಗೆ -1 ಬರುತ್ತೆ. ಸೊ ಎರಡು ಕಡೆ ಮೈನಸ್ ಇದ್ರೆ ಕ್ಯಾನ್ಸಲ್ ಆಗುತ್ತೆ, ಬಟ್ ಇಲ್ಲಿ ಒಂದು ಸೈಡ್ ಇದೆ, ಸೊ -1 ಬರುತ್ತೆ. ಸೊ ವೈಗೆ 0 ಆಗುತ್ತೆ, ಎಕ್ಸ್ ಬೆಲೆ ನೋಡ್ಕೊಳ್ಳೋದು ನಿಮಗೆ 1 ಉಳಿಯುತ್ತೆ. ಸೊ ಇದನ್ನು ನಾವು ನಕ್ಷೆಯಲ್ಲಿ ತೋರಿಸೋಣ. ವೈ ಬೆಲೆ 8, ಎಕ್ಸ್ ಬೆಲೆ 4, ಎಕ್ಸ್ 4, ವೈ 8 ಇಲ್ಲಿ ಟಾಪ್ ಇದೆ. ನೆಕ್ಸ್ಟ್ ಎಕ್ಸ್ 1, ವೈ -1. ಸೊ ನಾವು ಇವೆರಡು ಲೈನ್ನ ಜಾಯಿನ್ ಮಾಡೋಣ.
ಇಲ್ಲಿ x4y8 ಜಾಯಿನ್ ಮಾಡಿದ್ವಿ. ಸೊ ಲೈನ್ ನೋಡಿ ನಿಮಗೆ 3 ಮತ್ತು 2 ಹತ್ರ ಇಂಟರ್ಸೆಕ್ಟ್ ಆಗ್ತಿದೆ, ಛೇದಿಸಿ ಹೋಗಿದೆ. ಸೊ ಇಲ್ಲಿ ಏನು ಮಾಡ್ಬೋದು, x ಬೆಲೆ 3, y ಬೆಲೆ 2. ಇಲ್ಲಿ ನಾವೀಗ 3, 2 ಗೊತ್ತಾಗಿದೆ ಇವಾಗ ನೆಕ್ಸ್ಟ್ ವಿಧಾನ. ಸೊ ಇನ್ನೊಂದು LBL ಕ್ವಶನ್ಸ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ಸಮೀಕರಣ ಇದೆ x+2y = 6. ಸೊ ಇದಕ್ಕೆ ಒಂದು ಕೋಷ್ಟಕ ರಚನೆ ಮಾಡ್ಕೊಳ್ಳೋಣ. ಎಕ್ಸ್ಗೆ 0 ಆಗ್ತದೆ, 2y = 6 ಉಳ್ಕೊಳುತ್ತೆ. 2 1 2 3. ಸೊ y ಬೆಲೆ ಏನಾಗುತ್ತೆ ನಿಮಗೆ 3 ಬರುತ್ತೆ. ಸೊ ನೆಕ್ಸ್ಟ್ yಗೆ 0 ಹಾಕೋಣ, x ಬೆಲೆ ಏನು ಬರುತ್ತೆ ನಿಮಗೆ 6 ಬರುತ್ತೆ. ನೆಕ್ಸ್ಟು x y. ಸೊ ಎಕ್ಸ್ಗೆ 0 ಹಾಕಿದಾಗ y ಬೆಲೆ 5, yಗೆ 0 ಹಾಕಿದಾಗ x ಬೆಲೆ 5. ಸೊ ನಮಗೆ ಈ ಬೆಲೆನ ಕಂಡುಹಿಡ್ಕೊಂಡ್ಮೇಲೆ ಇವನ್ನ ನಾವು ಕೋಷ್ಟಕ ರಚನೆ ಆದಮೇಲೆ ನಕ್ಷೆಯಲ್ಲಿ ತೋರಿಸೋಣ. ಸೊ ಇಲ್ಲಿ ಏನಿದೆ, ಫಸ್ಟು 3 6, y ಬೆಲೆ 3, x ಬೆಲೆ 6. y ಬೆಲೆ 3, x ಬೆಲೆ 6. ಮತ್ತು ಇನ್ನೊಂದು 5 5. ಸೊ ಫಸ್ಟು 3 6 ನಾವು ಜೋಡಣೆ ಮಾಡೋಣ. ನೆಕ್ಸ್ಟು 5 5. ಈ ಥರ ಲೈನ್ ಹೇಳಿದ್ಮೇಲೆ ನೋಡಿ, ಲೈನ್ ನಮಗೆ ಎಲ್ಲಿ ಬಂದಿದೆ, 4 ಮತ್ತು 1 ಹತ್ರ ಛೇದಿಸಿ ಹೋಗಿದೆ. ಸೊ x ಬೆಲೆ 4, y ಬೆಲೆ 1. ಇದು x ಅಕ್ಷ, ಇದು y ಅಕ್ಷ. ಏನು ಬರೀಬೋದು, 4, 1. ಸೊ ಎರಡಕ್ಕೆ ಅರ್ಥ ಆಗಿದೆ ಅಂದ್ಕೊಂಡು ನಿಮಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇವೆಲ್ಲ LBL ಇರೋ ಪ್ರಶ್ನೆಗಳನ್ನೇ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಪ್ರಶ್ನೆ, x+3y = 6 ಮತ್ತು 2x - 3y = 12. ಸೊ ಇಲ್ಲಿ ನೋಡೋಣ, ಫಸ್ಟ್ ಕೋಷ್ಟಕಗಳ ರಚನೆ ಮಾಡ್ಕೊಳ್ಳೋಣ. ಇದು x, ಇದು y. ಎಕ್ಸ್ಗೆ 0 ಆಗ್ತದೆ, y ಬೆಲೆ ನೋಡಿ 3 1 3 2 ಅಂದರೆ 2. ಈಗ ಎಕ್ಸ್ಗೆ yಗೆ 0 ಆಗ್ತದೆ, x ಬೆಲೆ ಏನು ಬರುತ್ತೆ ನಿಮಗೆ 6 ಬರುತ್ತೆ. ನೆಕ್ಸ್ಟ್ ಈ ಲೆಕ್ಕ ನೋಡೋಣ. ಸೊ ಇಲ್ಲಿ 0 0 ಹಾಕಿದ್ರೆ ಎಕ್ಸ್ಗೆ 0 ಆಗ್ತದೆ, y ಬೆಲೆ 3 1 3 4, 3 1 3 3 4 12. ಯಾವ 4? -4, ಯಾಕಂದರೆ ಇಲ್ಲಿ ಮೈನಸ್ ಚಿಹ್ನೆ ಇದೆ. ಸೊ ಈಗ yಗೆ 0 ಹಾಕಿದ್ದೀವಿ, yನ ಮುಚ್ಕೊಂಡು 2x = 12. 2 1 2 2 6 12. x ಬೆಲೆ ಏನಾಗುತ್ತೆ ನಿಮಗೆ 6 ಬರುತ್ತೆ. ಸೊ ಈ ಬೆಲೆಗಳನ್ನ ಇಟ್ಕೊಂಡು ನಾವು ಇವಾಗ ನಕ್ಷೆ ಹಾಕೋಣ. ಸೊ ಮೊದಲನೇ ನೋಡಿರಿ, x 6 y 2, x 6 y 2. ನೆಕ್ಸ್ಟ್ y -4, y -4 ಅಂದರೆ ಕೆಳಗಡೆ ಬರುತ್ತೆ. x 6. ಸೊ ಈ ಥರ ನಾವು ಲೈನ್ ಹೇಳಿದಾಗ ನಮಗೆ ಇಲ್ಲಿ ಏನು ಸಿಗುತ್ತೆ ನೋಡ್ರಿ, x ಬೆಲೆ 6, y ಬೆಲೆ ಏನಾಗಿದೆ ನಿಮಗೆ 0 ಆಗಿದೆ. ಸೊ ಇದೇನಂತ ಬರೀಬೋದು ನಾವು 6, 0. x ಬೆಲೆ 6, y ಬೆಲೆ ಏನಾಗಿದೆ ನಮಗೆ 0 ಆಗಿದೆ.